ನಡೆದೇ ಹೋಯಿತು ಶ್ರೀಲಂಕಾದಲ್ಲಿ ಸಚಿನ್ ಜಾನು ಭೇಟಿ. ಜಯಂತ್ನ ಮತ್ತೊಂದು ಕರಾಳ ಮುಖದ ಬಗ್ಗೆ ಕತೆ ತೆರೆದಿಟ್ಟ ಸಚಿನ್. ಲಕ್ಷ್ಮೀ ನಿವಾಸ. ಜಾನು ಮತ್ತು ಜಯಂತ್ ಯಾವುದೋ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಅಂತ ಹೋಗಿರ್ತಾರೆ. ಅಲ್ಲೇ ಸಚಿನ್ ಇರ್ತಾನೆ. ಸಚಿನ್ ಜಾನು ಅವರೇ ಅಂತ ಕರೀತಿದ್ದಂಗೆ ಜಾನು ತಿರುಗಿ ನೋಡ್ತಾಳೆ. ಸಚಿನ್ ಅವರು ಅಂತ ಮಾತಾಡ್ಸಕ್ಕೆ ಹೋಗೋಷ್ಟರಲ್ಲಿ ಚಿನುಮರಿ ಅಂದ್ಬಿಟ್ಟು ಜಯಂತ್ ಆ ಕಡೆಯಿಂದ ಬರೋದನ್ನ ನೋಡಿ ಇಬ್ಬರು ಗಾಬರಿ ಆಗ್ತಾರೆ. ಸಚಿನ್ ಒಂದು ಚೀಟಿನ ಜಾನು ಹತ್ರ ಎಸ್ದು ಅಲ್ಲಿಂದ ಓಡ್ಬಿಡ್ತಾನೆ. ಸರಿ ಅಂತ ಈಗ ಜಾನು ಮತ್ತು ಜಯಂತ್ ಇಬ್ಬರು ಊಟ ಮುಗಿಸ್ಕೊಂಡು ಈಗ ರೂಮ್ಗೆ ಬಂದಿದ್ದಾರೆ. ರೂಮಲ್ಲಿ ಜಾನುಗೂ ನಿದ್ದೆ ಬರ್ತಿರಲ್ಲ, ಜಯಂತ್ಗೂ ನಿದ್ದೆ ಬರ್ತಿರಲ್ಲ. ಜಾನು ಜಯಂತ್ಗೆ ಕೇಳ್ತಾಳೆ, ರೀ ನಿಮ್ಗೆ ನಿದ್ದೆ ಬರ್ತಿಲ್ವಾ? ನನಗೂ ನಿದ್ದೆ ಬರ್ತಿಲ್ಲ ಕಣ್ರಿ, ಯಾಕೋ ಕೈಕಾಲು ಮೈಕೈ ನೋವೆಲ್ಲ ತುಂಬ ಜಾಸ್ತಿ ಆಗ್ತಿದೆ, ಮಾತ್ರೆ ಏನಾದ್ರು ಇದೆಯಾ, ಪೇಯ್ನ್ ಕಿಲ್ಲರ್ ಅಂತ ಕೇಳಿದಾಗ, ಇಲ್ಲ ಜಾನು ಅವರೇ, ಬರೀ ನಿದ್ದೆ ಮಾತ್ರೆ ಒಂದೇ ಇರೋದು, ಕೊಡ್ಲಾ ಮಲ್ಕೊತೀರಾ ಅಂತ ಹೇಳಿದಾಗ, ನೀವಿದ್ದೇ ಅಲ್ವಾ ಕೊಟ್ಟು ನನಗೆ ಯಾಮಾರಿಸಿಲಿ ಕರ್ಕೊಂಬಂದಿದ್ದು ಅಂತ ಅಣ್ಕಿಸ್ಕೊಂಡು ಮಾತಾಡ್ತಾಳೆ. ಆಗ ಜಯಂತ್, ಸಾರಿ ಚಿನ್ನುಮರಿ, ಅದು ನಿಮ್ಗೆ ಸರ್ಪ್ರೈಸ್ ಇರಲಿ ಅಂತ ಹಾಗೆ ಮಾಡಿದೆ ಅಂತ ಹೇಳಿದಾಗ, ಇರಲಿ ಬಿಡಿ ಪರವಾಗಿಲ್ಲ, ನನಗೂ ಕೊಡಿ, ನೀವು ಒಂದು ಮಾತ್ರೆ ತೊಗೊಳ್ಳಿ, ನನಗೂ ಒಂದು ಕೊಡಿ ಅಂತ ಹೇಳಿಬಿಟ್ಟು ಜಯಂತ್ಗೊಂದು ಮಾತ್ರೆ ನುಂಗಿಸಿ ತಾನು ನುಂಗೋ ಥರ ನಾಟಕ ಮಾಡಿ ಬೆರಳು ಸಂದಿಲೆ ಮಾತ್ರೆ ಎತ್ತಿಟ್ಕೊಂಡು ಮಾತ್ರೆನ ಬಿಸಾಕಿ ಜಯಂತ್ಗೆ ಪ್ರಜ್ಞೆ ತಪ್ಪೋವರೆಗೂ ಅಲ್ಲಿದ್ದು ಅವ್ನು ಪೂರ್ತಿ ನಿದ್ದೆಗೆ ಹೋದ್ಮೇಲೆ ಸಚಿನ್ ಕೊಟ್ಟ ಚೀಟಿನ ಓಪನ್ ಮಾಡಿ ಅದರಲ್ಲಿ ಅಡ್ರೆಸ್ ನೋಡಿಕೊಂಡು ಈಗ ಹೋಗಿ ರಾತ್ರೋರಾತ್ರಿ ಸಚಿನ್ನ ಮೀಟ್ ಮಾಡ್ತಿದ್ದಾಳೆ ಜಾನು. ಸಚಿನ್ನ ಕೇಳ್ತಾಳೆ, ನೀವು ಏನಿದ್ರು ಅವ್ರ ಎದುರುಗಡೆನೇ ಮಾತಾಡ್ಬೋದಿತ್ತಲ್ಲ, ಯಾಕೆ ಹೀಗೆ ಒಂಟಿಯಾಗಿ ಬರೋಕ್ಕೆ ಹೇಳಿದ್ರಿ ಅಂತ ಹೇಳಿದಾಗ, ಹೌದು ಒಂಟಿಯಾಗಿ ಬರೋಕ್ಕೆ ಹೇಳಿದೆ, ನಿಜವಾಗ್ಲೂ ಜಯಂತ್ ಬಂದಿಲ್ಲ ತಾನೆ ಅಂತ ಹೆದರ್ಕೊಂಡು ಕೇಳ್ತಿರ್ತಾನೆ. ಯಾಕೆ ಅವ್ರನ್ನ ಕಂಡ್ರೆ ಇಷ್ಟು ಗಾಬರಿ ಆಗ್ತಿದ್ದೀರಾ ಅಂತ ಚಿನುಮರಿ ಕೇಳಿದಾಗ, ಅವನೇನಾದ್ರು ಬಂದರೆ ನನ್ನ ಜೀವಂತವಾಗಿ ಉಳಿಯೋ ಲಕ್ಷಣವೇ ಇಲ್ಲ, ಗೊತ್ತಲ್ಲ ನಿಮಗೂ ಅವನ ಬಗ್ಗೆ, ಈಗ ನಿಮಗೂ ಗೊತ್ತಾಗಿರ್ಬೇಕಲ್ಲ ಅಂದಾಗ, ಹ್ಞೂ ಹೌದು, ಅವತ್ತು ನೀವು ಅಲ್ಲಿಂದ ಹೋದ್ಮೇಲೆ ನಮ್ಮ ಅಜ್ಜಿನೂ ಕೋಮಾದಲ್ಲಿದ್ದಾರೆ, ಈಗ ಅದಕ್ಕೂ ಅವರೇ ಕಾರಣ ಅಂತ ಹೇಳಿ ಅವ್ರ ಅಜ್ಜಿ ಕೋಮಾದಲ್ಲಿರೋದಕ್ಕೆ ಮತ್ತು ತನ್ನ ಮಗುನ ಅವಳು ಕಳ್ಕೊಂಡಿರೋದಕ್ಕೆ ಎಲ್ಲ ಹೇಗೆ ನಡೀತು, ಜಯಂತ್ ಕಾರಣ ಹೇಗಾದ ಅನ್ನೋದನ್ನೆಲ್ಲ ಒಂದೊಂದನ್ನೇ ಸಚಿನ್ ಮುಂದೆ ಎತ್ತಿಡ್ತಾ ಹೋಗ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಸಚಿನ್, ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ವಿಷಯನ ನಿಮ್ಗೆ ಹೇಳಬೇಕು ಅಂತಲೇ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು. ಅವತ್ತು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ವೆಂಕಿ ಒಂದು ಫೋಟೋ ತೋರಿಸ್ಕೊಂಡು ನನ್ನ ಫ್ರೆಂಡು ಎಲ್ಲಿದ್ದಾನೆ ಗೊತ್ತಿಲ್ಲ ಅಂತ ಹುಡುಕಾಡ್ತಿದ್ರಲ್ಲ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಗಂಡನೇ ಅಂತ ಹೇಳಿದಾಗ ಜಾನುಗೆ ಫುಲ್ ಶಾಕ್ ಆಗುತ್ತೆ. ಮತ್ತು ಗೊತ್ತಿದ್ದು ಜಯಂತ್ ಅವ್ರು ಯಾಕೆ ಈ ವಿಚಾರನ ಮುಚ್ಚಿಟ್ರು, ಅಷ್ಟು ಒಳ್ಳೆ ಫ್ರೆಂಡ್ನ ಯಾಕೆ ದೂರ ಮಾಡಿಕೊಂಡ್ರು ಅಂತ ಜಾನು ಈಗ ಚಿಂತೆನಲ್ಲಿ ಬಿದ್ದಿದ್ದಾಳೆ. ಎಲ್ಲ ಜಾನು ಹೇಗೆ ಸರಿ ಮಾಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬೈ ಬಾಯ್.